ಮಹಿ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ? ನೋಡು ಜೀವ, ಮಲ್ಲಿಗೆ ಅವನು ಎಷ್ಟು ಅನ್ಯಾಯ ಮಾಡಿದ್ದಾನೆ. ಅವಳ ಲೈಫಲ್ಲಿ ಎಷ್ಟು ಖುಷಿಯಾಗಿರ್ಬೇಕಾಗಿತ್ತು. JD ಬ್ರೋನ ಎಷ್ಟು ಪ್ರೀತಿಸ್ತಾ ಇದ್ಲು, ಎಷ್ಟು ಇನ್ನೋಸೆಂಟ್ ಆಗಿದ್ಲು. ಆದರೆ ಅವನು ಮದುವೆ ಆಗಿ ಒಂದು ದಿನಾನು ಅವಳನ್ನ ಖುಷಿಯಾಗಿ ನೋಡ್ಕೊಳ್ಳೇ ಇಲ್ಲ. ಅವಳ ಲೈಫ್ನ ಹಾಳು ಮಾಡಿದ್ದಲ್ದೆ ಇನ್ನೊಂದು ಹುಡುಗಿನ ಮದುವೆ ಆಗಿ ಅವನು ಮಾತ್ರ ಹಾಯಾಗಿದ್ಬಿಟ್ಟ. ಇಷ್ಟಾದ್ರೂ ಅವನಿಗೊಂದು ಸ್ವಲ್ಪನೂ ಗಿಲ್ಟ್ ಫೀಲಿಂಗು ಕೂಡ ಇಲ್ಲ. ಛೇ, ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಅನ್ಸತ್ ನನಗೆ. ಮತ್ತೆ ಅವನು ಇಲ್ಲಿಗೆ ಬಂದು ಆ ಹುಡುಗನ ಜೊತೆ ಮಾತಾಡ್ತಾ ನಿಂತಿದ್ದಾನೆ. ಕೇಳಿದ್ರೆ ಏನೂ ಇಲ್ಲ ಅಂತ ಸುಮ್ಮನೆ ಹೋಗ್ತಿದ್ದಾನೆ. ನನಗೇನೋ ಅವನಿಗೆ ಮದ್ವೆ ಕಲ್ಲು ಹಾಕೋದಕ್ಕೆ ಮತ್ತೇನೋ ಪ್ಲಾನ್ ಮಾಡ್ತಿದ್ದಾನೆ ಅಂತ ಡೌಟ್ ಆಗ್ತಿದೆ ಜೀವ. ಹಾಗೇನಾದ್ರೂ ಆದ್ರೆ ನಾನಂತೂ ಅವನನ್ನು ಸುಮ್ಮನೆ ಬಿಡಲ್ಲ. ಅವನಿಗೇನ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಸಿಟ್ಟಿದೆ ನನ್ಗೆ ಅವನ ಮೇಲೆ. ಪಾಪ ಮಲ್ಲಿ ಅಂತವಳಿಗೆ ಮೋಸ ಮಾಡ್ದ. ಅವನಿಗೆ ಮಾತ್ರ ಕ್ಷಮೆ ಅನ್ನೋದೇ ಇಲ್ಲ ಜೀವ. ಅವನನ್ನ ನಾನು ಅಣ್ಣ ಅಂತ ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಅವನು ನನ್ನ ಅಣ್ಣನೇ ಅಲ್ಲ. ನನಗೂ ಅವನಿಗೂ ಇನ್ಯಾವ ಸಂಬಂಧನೂ ಇಲ್ಲ. ಎಂತ ಹೇಸಿಗೆ ಕೆಲಸ ಮಾಡಿದ್ದಾನೆ. ಅವ್ನ ನೆರಳು ಕಂಡ್ರು ನನ್ಗೆ ಅಸಹ್ಯ ಅನ್ಸತ್ತೆ. ಅಲ್ಲ, ಹೀಗೆಲ್ಲ ಮಾಡೋದಕ್ಕೆ ಅವನ ಮನಸ್ಸಾದ್ರೂ ಹೇಗ್ ಬರುತ್ತೆ? ಮನುಷ್ಯತ್ವ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಅವನ್ಗೆ. ಮಹಿಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತು ಕೇಳಿಸ್ಕೊಂಡೆ, ತುಂಬಾ ಖುಷಿ ಆಯಿತು ಅನ್ನೋದಕ್ಕಿಂತ ಇಷ್ಟೊಂದೆಲ್ಲ ಕೇರ್ ಮಾಡ್ತಾ ಇದ್ದೀರಲ್ಲ, ನಾನು ಒಬ್ಬಂಟಿ ಅಲ್ಲ ಅಂತ ಅನ್ನಿಸ್ತು. ನೀನು ಯಾವತ್ತೂ ಒಬ್ಬಂಟಿ ಅಲ್ಲ ಮಲ್ಲಿ. ನಮ್ಮ ಅಣ್ಣಂಗೆ ನೀನೇನು ಅಲ್ಲದೆ ಇರ್ಬೋದು, ಆದರೆ ನಮಗೆ ನೀನು ಬೇರೆ ಅಲ್ಲ. ನಮ್ಮಲ್ಲಿ ಒಬ್ಳು. ನಮ್ಮಣ್ಣ ನಿನಗೆ ತುಂಬ ದ್ರೋಹ ಮಾಡಿದ್ದಾನೆ. ಆದರೆ ನಮ್ಮ ಗೌತಮ್ ಅಣ್ಣ ಅತ್ಗೆ ನಿನಗೆಲ್ಲ ಒಳ್ಳೆಯದೇ ಮಾಡ್ತಿದ್ದಾರೆ. ಅದಷ್ಟೇ ನಮಗೆ ದೊಡ್ಡ ಸಮಾಧಾನ. ನಾವು ಮಾಡಿದ ಪಾಪ ಇಷ್ಟಾದರೂ ಕಮ್ಮಿ ಆಗ್ತಿದ್ಯಲ್ಲ ಅಂತ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಮಲ್ಲಿ. ನನ್ನ ಸಪೋರ್ಟ್ ನಿನ್ಗೆ ಯಾವಾಗಲೂ ಇರುತ್ತೆ. ಈ ಮದುವೆ ಚೆನ್ನಾಗಾಗಬೇಕು. ಇದು ನನ್ನ ಆಸೆ ಮಾತ್ರ ಅಲ್ಲ, ನಮ್ಮೆಲ್ಲರ ಆಸೆ ಕೂಡ. ನೀನು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀಯ ಮಲ್ಲಿ, ಚೆನ್ನಾಗಿರ್ತೀಯ. ಸಾಕು ನಿಲ್ಲಿಸ್ತೀರಾ? ಇದು ಕಣ್ಣೀರು ಹಾಕೋ ಸಮಯ ಅಲ್ಲ, ನಗು ಖುಷಿ ತುಂಬಿರೋ ಸಮಯ. ನೋಡಿ, ಬೇಡದೇ ಇರೋ ವಿಷಯ, ಬೇಡದೇ ಇರೋರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ನಮ್ಮ ಫೋಕಸ್ ಏನಿದ್ರು ಮದುವೆ ಬಗ್ಗೆ ಇದ್ರೆ ಮಾತ್ರ ಸಾಕು. ನೋಡಿ, ನಿಮ್ಮ ಲೈಫು ಈಗ ಹೊಸ್ದಾಗಿ ಶುರು ಆಗ್ತಿದೆ. ಈ ಹಿಂದೆ ನಿಮ್ಗಾಗಿರೋ ನೋವನ್ನೆಲ್ಲ ಪಕ್ಕಕ್ಕಿಟ್ಟು ಮುಂದೆ ನಿಮಗೆ ಅಂತ ಕಾಯ್ತಿರೋ ಖುಷಿ ಮೂಮೆಂಟ್ಗಳನ್ನ ವೆಲ್ಕಮ್ ಮಾಡಿ. ನಾನು ಹೇಳಿದ ಅರ್ಥ ಆಯ್ತಾ? ಹಲೋ, ಮೂರ್ ಕಪಲ್ಸ್, ಬೇಗ ಬನ್ನಿ, ಟೈಮ್ ಆಯ್ತು. 5 ಗಂಟೆ ಮೇಲೆ ನಾವು ಕೆಲಸ ಮಾಡಲ್ಲ. 6 ಗಂಟೆ ಆಯ್ತಿದ್ದಂಗೆ ಕೈ ಕಾಲೆಲ್ಲ ನಡುಗ್ತವೆ. ನೋಡಿ, 1 more ಫೋಟೋಗ್ರಾಫರ್ ಕರಿತಾ ಇದ್ದಾರೆ. ಅವ್ರು ಸೀರಿಯಸ್ ಆಗೋದಕ್ಕೂ ಮುಂಚೆ ನಾವು ಹೋಗ್ಬೇಡ. ಸರ್, ನಿಜ ಹೇಳಿ, ರಾತ್ರಿ ಜಾಸ್ತಿ ಬಿಟ್ಕೊಂಡಿರ್ತಾನೆ, ಬೆಳಗ್ಗೆ ಬಾಯಲ್ಲಿ ಬಿದ್ದಿದ್ದು. ಲೋ ಹಂಗಲ್ಲ ಕಣ. ಓಕೆ ಸರ್, ಓಕೆ. ಸತ್ಯ, ನಾನು ಒಬ್ಬನೇ ಇದ್ದಾಗ ಹೇಳ್ದ, ಅವ್ರ ಮುಂದೆ ಹೇಳಿದ್ದೇನೆ, ಮರ್ಯಾದೆ ಹೋಗ್ಬಿಟ್ಟಿರೋದು. ಸಾರ್ ಬೇಗ ಬನ್ನಿ ಸಾರ್. ಅಮೃತಧಾರೆ,